ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ಆಲ್ಮೋಸ್ಟ್ ಟ್ರಾವೆಲಿಂಗ್ ವ್ಲಾಗೇ ಮಾಡ್ತಾಯಿದ್ದೆ. ತುಂಬ ದಿವಸ ಆಗಿತ್ತು ಮನೆ ಹತ್ರ ಗಿಡಗಳದ್ದೆಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬರ್ತಾಯಿದ್ದೀನಿ. ಸೊ ಹೋಪು ಒಂದು ಬೇಜಾರಂತ ಏನಂದರೆ, ಇವತ್ತು ನಾನು ಆಲ್ರೆಡಿ ಹೇಳಿದ ಹಾಗೆ ಗಿಡಗಳನ್ನು ಅಲ್ಲಿರೋ ಹೂಗಳನ್ನ ನಾನು ಯಾವತ್ತೂ ಪ್ಲಕ್ ಮಾಡಿಲ್ಲ ಅಂತ ಹೇಳಿದ್ದೀನಿ ಆಲ್ಮೋಸ್ಟು. ಬಟ್ ಇವತ್ತು ಗಿಡಗಳನ್ನ ಕೀಳ್ತಾಯಿದ್ರು, ಸೊ ಅದರದ್ದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿವಸಗಳಿಂದ ನಾವೇನು ಹೂಗಳನ್ನೇನು ಇದರಿಂದ ಪ್ಲಕ್ ಮಾಡೋದಿಲ್ಲ. ಇಲ್ಲಿ ಆಫೀಸ್ ಇದೆಲ್ಲ, ಅವರು ತೊಗೊಳ್ತಾಯಿದ್ರು ಹೂಗಳನ್ನೆಲ್ಲ. ತುಂಬ ಹೂಗಳು ಬಿಟ್ಟಿತ್ತು ಅಂತೇಳ್ಬಿಟ್ಟು ಸೊ ಅದೆಲ್ಲ ಅವರೆಲ್ಲ ಪ್ಲಕ್ ಮಾಡ್ತಿದ್ರು. ಅಷ್ಟರಲ್ಲಿ ಅಲ್ಲೇ ಸನ್ನಿಧಿ ನಾನೇ ಕಿತ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದಳು. ಅವಳಿಗೆ ಸ್ವಲ್ಪ ಕೆಲಸ ಮಾಡೋದ್ರೆ ಹೆಲ್ಪ್ ಮಾಡೋದು ಅಂದರೆ ತುಂಬ ಇಷ್ಟ. ಸೊ ಹಾಗೆ ವಿಡಿಯೋ ಮಾಡ್ಕೊಳ್ತಾ ಒಂದು ಸ್ವಲ್ಪ ಬೇಜಾರಾಗಿದ್ದೇನು ಅಂದರೆ, ತುಂಬ ದಿವಸಗಳಿಂದ ಬೇಜಾರಾದಾಗ ನಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಈ ಜಾಗದಲ್ಲಿ ಎಲ್ಲ ಬಂದು ನಾವು ಗಿಡಗಳನ್ನ ನೋಡೋದಾಗಿರ್ಬೋದು. ಸೊ ನಾನೇ ಆಲ್ಮೋಸ್ಟ್ ಇದರಲ್ಲಿ ನಿಂಬೆ ಗಿಡನೂ ಹಾಕಿದ್ದೀನಿ, ಪರಂಗಿ ಗಿಡಗಳು ಎಲ್ಲ ಸ್ವಲ್ಪ ಎಲ್ಲ ಹಾಕ್ಕೊಂಡಿದ್ವಿ. ಬಟ್ ಇವಾಗ ಏನಾಗಿದೆ ಅಂದರೆ, ಇದು ಆಫೀಸಿಗೆ ಲೈನು ತೊಗೊಂಡಿದ್ರಿಂದ ಸೊ ಅದರದ್ದು ಲೈನೆಲ್ಲ ಕಾಂಪೌಂಡ್ ಹಾಕ್ಕೊಳ್ತಾ ಇದ್ದಾರೆ. ಸ್ವಲ್ಪ ಅಂದರೆ ತುಂಬ ಏನಿಲ್ಲ ಅನ್ನೋದಕ್ಕಿಂತ ಜಾಸ್ತಿನೇ ಬೇಜಾರಾಗ್ತಿದೆ. ಯಾವಾಗೋ ಒಂದೊಂದು ಸತಿ ಬೇಜಾರಾದಾಗ ಇಲ್ಲೆಲ್ಲ ಬಂದು ನೋಡಿದಾಗ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗೋದು. ಹಸಿರು ಗಿಡಗಳನ್ನ ನೋಡಿದಾಗ ಎಷ್ಟು ಆನಂದ ಆಗುತ್ತಲ್ವ. ಸೊ ಅದು ಮಿಸ್ ಆಗ್ತದಲ್ಲಪ್ಪ ಅಂತ ತುಂಬ ಬೇಜಾರಾಗಿದ್ದುಂಟು. ಬಟ್ ಈ ವಿಡಿಯೋ ನಾನು ಮಾಡಬೇಕಂದ್ರೆ ತುಂಬ ಬೇಜಾರು ಮಾಡಿಕೊಂಡೆ ವಿಡಿಯೋ ಮಾಡಿದೆ. ಈ ಜಾಗ ಎಲ್ಲ ಅವರು ಆಕ್ಯುಪೈ ಮಾಡ್ಕೊಳ್ಳೋದ್ರಿಂದ ನಮಗೆ ನಾವು ಹಾಕಿದ ಗಿಡಗಳೂ ಸಹ ಹೋಯ್ತಲ್ವ. ಪರಂಗಿ ಗಿಡ ಆಗಿರ್ಬೋದು, ಪ್ರತಿಯೊಂದು ಗಿಡನೂ ಆಗಿರ್ಬೋದು, ಏನೋ ಒಂದು ನಮಗೆ ಅದರದ್ದು ಅಟ್ಯಾಚ್ಮೆಂಟ್ ಬೆಳೆದಿರುತ್ತೆ. ಲಾಸ್ಟ್ದು ಇನ್ನು ಇದ್ರದ್ದು ನಾನು ವಿಡಿಯೋ ಮಾಡೋಕ್ಕಾಗಲ್ಲ ಅನ್ನೋದು ಒಂದು. ಮತ್ತೆ ಗಿಡಗಳನ್ನ ನೋಡೋದಕ್ಕೆ ಕಾಂಪೌಂಡ್ ಒಳಗಡೆ ಹೋಗಿನೇ ನೋಡಬೇಕಲ್ವ ಅಂತ ಸ್ವಲ್ಪ ಬೇಜಾರಾಗ್ತಿತ್ತು. ವಿಡಿಯೋ ಮಾಡೋದಕ್ಕೂ ಬೇಜಾರಾಗ್ತಿತ್ತು. ಆ ಹೂಗಳು ನೋಡೋದಕ್ಕೆ ಎಷ್ಟು ಚೆಂದವಾಗಿತ್ತಲ್ವ. ಆವಾಗವಾಗ ನೋಡಿಕೊಂಡು ಮನಸ್ಸು ಸ್ವಲ್ಪ ಸಮಾಧಾನ ಮಾಡ್ಕೊಳ್ತಾ ಇದ್ವಿ. ಇದು ಕುಂಬಳಕಾಯಿ ಗಿಡನೂ ಹಾಕಿದ್ದು. ಆಲ್ಮೋಸ್ಟ್ ಇವಾಗೆಲ್ಲ ಹೂಗಳೆಲ್ಲ ಆಗ್ತಾಯಿತ್ತು. ಸೊ ಸನ್ನಿಧಿನ ಲಾಸ್ಟ್ ನಾನೇ ಎಲ್ಲನೂ ಕಿತ್ಬಿಟ್ಟು ಆಂಟಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದಳು. ಆಲ್ಮೋಸ್ಟ್ ಇವಾಗ ಸೀಬೆಹಣ್ಣು ಗಿಡನೂ ಎಲ್ಲ ಕಾಯಕ್ಕೆ ಬಂದಿತ್ತು. ಹೂಗಳೆಲ್ಲ ಈಗ ತುಂಬ ಚೆನ್ನಾಗಿ ಗ್ರೋ ಆಗ್ತಾಯಿದೆ. ಇವಾಗ ರೀಸೆಂಟಾಗಿ ಸ್ವಲ್ಪ ಗೊಬ್ಬರಗಳೆಲ್ಲ ಜಾಸ್ತಿ ಹಾಕಿದ್ರು, ಅದರಿಂದ ಹೂಗಳು ತುಂಬ ಚೆನ್ನಾಗಿ ಬಿಡ್ತಾ ಇದ್ದಾವೆ. ಬಟ್ ಮಣ್ಣು ಕೆಂಪು ಮಣ್ಣು ಹಾಕಿರೋದ್ರಿಂದ, ತುಂಬ ಹೊಸ ಮಣ್ಣು ಹಾಕಿ ಗಿಡಗಳೆಲ್ಲ ಹೊಸ ನೆಟ್ಟಿರೋದ್ರಿಂದ ಬೇಗ ಚೆನ್ನಾಗಿ ಗಿಡಗಳು ಬೇರನ್ನ ಬಿಟ್ಕೊಂಡು ಇವಾಗ ಹೂಗಳು ತುಂಬ ಚೆನ್ನಾಗಿ ಬಿಡ್ತಾಯಿತ್ತು. ಸುಮಾರು ಒಂದು ಬಂಚಷ್ಟು ಹೂಗಳಿತ್ತು. ನೀವು ತಗೊಳ್ಳಿ ಅಂತ ಹೇಳಿದ್ರು, ಬಟ್ ನನಗೆ ಯಾಕೋ ಗೊತ್ತಿಲ್ಲ, ತುಂಬ ಬೇಜಾರಾಯಿತು. ಹೂ ತುಂಬ ಬಿಟ್ಟಿತ್ತು, ನೋಡೋಕ್ಕೆ ಎಷ್ಟು ಆನಂದ ಆಯ್ತಿತ್ತು. ಅದನ್ನು ಕೀಳ್ಬೇಕಾದ್ರೂ ಅಷ್ಟೇ ಬೇಜಾರಾಗ್ತಿತ್ತು. ಬಟ್ ಈ ಕಡೆ ಪೋರ್ಷನ್ ಏನಿದೆ ಇದಕ್ಕೆಲ್ಲ ಏನು ಕಾಂಪೌಂಡ್ ಹಾಕಿರೋದ್ರಿಲ್ಲ. ಸೊ ಯಾವಾಗಾರ ಬೇಜಾರಾದಾಗ ಅಟ್ಲೀಸ್ಟ್ ಇದನ್ನಾರ ನೋಡೋದಕ್ಕೆ ನಮಗೆ ಸಮಯನೂ ಸಿಗುತ್ತೆ, ಹಾಗೆ ನೋಡೋಕ್ಕೂ ಅನುಕೂಲ ಆಯ್ತಲ್ಲ ಅಂತ ಸ್ವಲ್ಪ ಮನಸ್ಸು ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು. ನಾವು ಸ್ವಲ್ಪ ಗಿಡಗಳನ್ನ ತಂದು ಹಾಕಬೇಕು ಅಂತ ಅಂದ್ಕೊತಿದ್ವಿ. ಬಟ್ ಆಲ್ರೆಡಿ ಆ ಕಡೆ ಎಲ್ಲ ಫುಲ್ ಕವರ್ ಮಾಡ್ಕೊಂಡಿದ್ರಿಂದ ನಂಗೆ ತುಂಬ ಬೇಜಾರಾಯಿತು ಪರ್ಸ್ನಲಿ. ಮುಂದೊಂದು ವಿಡಿಯೋಗಳಲ್ಲಿ ನಾನು ಯಾವ ರೀತಿ ಕವರ್ ಮಾಡ್ಕೊಂಡಿದ್ದಾರೆ, ನಮಗೆ ಸ್ಪೇಸೇ ಇಲ್ದಂಗೆ ಆಯಿತು ಆ ಕಡೆ ಹೋಗೋದಕ್ಕೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದರದ್ದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಫೈನಲಿ ಹೂವು ಎಲ್ಲ ಪ್ಲಕ್ ಮಾಡಿ ಆಂಟಿ ಅವ್ರು ಏನು ಬಂದಿದ್ರಲ್ವ ಅವ್ರಿಗೆಲ್ಲ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಸನ್ನಿಧಿ ಅವ್ರಿಗೆ ಹೆಲ್ಪ್ ಮಾಡಿ ಹೂವೆಲ್ಲ ತೊಗೊಂಬಂದು ಕೊಟ್ಟಳು. ನೀವು ತೊಗೊಂಡೋಗಿ ಅಂತಂದರು. ನನಗೆ ಯಾಕೋ ಸಮಾಧಾನ ಆಗಿಲ್ಲ ಅಂತ ಅವ್ರಿಗೆ ವಾಪಸ್ ಕೊಟ್ಟು ಹೂಗಳನ್ನೆಲ್ಲ ಕೊಟ್ಟು ಬಂದು ಈಗ ಫ್ರೆಶಪ್ ಆಗಿ ಪೂಜೆ ಪ್ರೋಗ್ರಾಮ್ ಮುಗಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾವು ಹೂಗಳನ್ನ ಗಿಡಗಳು ಹಾಕಿದ್ರೂ, ಎಷ್ಟೇ ಹೂ ಬಿಟ್ಟರು ನಾವು ಅದನ್ನು ಪ್ಲಕ್ ಮಾಡಿ ನಾವು ತಗೊಳ್ಳೋದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ. ಯಾಕೆಂದರೆ ನಾವು ಬೆಳೆಸಿದ ಗಿಡ ಅನ್ನೋದು ಒಂದು ಎಮೋಷನ್ಸ್ ಇರುತ್ತೆ. ತುಂಬ ಜಾಸ್ತಿ ಹೂ ಬಿಟ್ಟಾಗ ಏನೂ ಅನಿಸಲ್ಲ, ಆದರೆ ಒಂದು ಗಿಡಕ್ಕೆ ಒಂದೇ ಹೂ ಬಿಟ್ಟಿದ್ದಾಗ ಅದನ್ನ ಕೀಳೋದಕ್ಕೆ ಮನಸ್ಸಾಗೋದೇ ಇಲ್ಲ ನನಗಂತೂ. ಓಕೆ ಇರಲಿ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗಿರೋ ಜಾಗದಲ್ಲೇ ಸ್ವಲ್ಪ ದಾಸವಾಳ ಗಿಡಗಳು ಎಲ್ಲ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ವಲ್ಪ ಮನಸ್ಸು ಸಮಾಧಾನ ಮಾಡಿಕೊಂಡು ಸೊ ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀವಿ. ಇವಾಗೊಂದು ಹಾಲಿಡೇ ಟೈಮ್ ಆಗಿರೋದ್ರಿಂದ ಮಕ್ಕಳನ್ನ ಟೈಮ್ ಹೇಗೆ ಎಂಗೇಜ್ ಮಾಡೋದು ಅಂತಲೇ ಗೊತ್ತಾಗಲ್ಲ. ಅವ್ರಿಗೆ ಕೆಲಸಗಳು ಹೇಗೆ ಕೊಡೋದು, ಅವ್ರನ್ನ ಹೇಗೆ ಮೇಂಟೈನ್ ಮಾಡೋದು ಈ ಬೇಸಿಗೆಯಲ್ಲಿ ಅಂತ. ಸೊ ಇವಾಗ ಮನೇಲಿದ್ದರೆ ಆಬ್ವಿಯಸ್ಲಿ ಮಕ್ಕಳು ಸ್ವಲ್ಪ ವೆರೈಟಿಯಾಗಿ ಕೇಳ್ತಾನೆ ಇರ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾರ್ನ್ ತೊಗೊಂಡು ಬಂದಿದ್ದೆ. ಕಾರ್ನ್ ಪಲಾವು ಖುಷಿಗೂ ಸನ್ನಿಧಿಗೂ ತುಂಬ ಇಷ್ಟ. ಬೇಸಿಕಲಿ ಪಲಾವ್ ಅಂದ್ರೆ ಇಷ್ಟ, ಅದರಲ್ಲಿ ಕಾರ್ನ್ ಹಾಕಿ ಮಾಡೋದಂತೂ ಇನ್ನೂ ಇಷ್ಟ. ಅದರಲ್ಲೂ ಖುಷಿಗೆ ಗ್ರೀನ್ ಕಲರ್ ಪಲಾವ್ ಅಂದರೆ ಇಷ್ಟ. ಎಷ್ಟೋ ಸತಿ ಟ್ರೈ ಮಾಡ್ತಾನೆ ಇರ್ತೀನಿ, ಗ್ರೀನ್ ಕಲರ್ ಪಲಾವ್ ಮಾಡಬೇಕು ಅಂತ ಅನ್ಕೋತಾನೆ ಇರ್ತೀನಿ. ಬಟ್ ಏನೋ ಒಂದು ಮಿಡಲಲ್ಲಿ ಒಂದು ಹಾಕ್ಕೊಂಡು
ತೊಗೊಂಡ್ಬಿಟ್ಟು ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡಿಬಿಡ್ತೀನಿ, ಅವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ. ಇವತ್ತು ಸ್ವಲ್ಪ ಕಾನ್ಷಿಯಸ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡೆ ಟ್ರೈ ಮಾಡ್ತಾಯಿದ್ದೀನಿ. ಸುಮಾರಿಲ್ಲ, ಆಲ್ಮೋಸ್ಟ್ 1 ಕಾರ್ನ್ ಜೋಳ ಅಷ್ಟು ತೊಗೊಂಡಿದ್ದೀನಿ. ಇವಾಗಂತೂ ನಾವಿರೋ ಪ್ಲೇಸಸ್ಸಲ್ಲಿ ಕಾರ್ನ್ ಸಿಗೋದೇ ಕಷ್ಟ ಆಗಿಬಿಟ್ಟಿದೆ. ಮುಂಚೆ ಎಲ್ಲ ಆಪ್ಕಾಮ್ಸ್ ಎಲ್ಲ ತೊಗೊಳ್ತಾ ಇದ್ವಿ. ಇಲ್ಲಿ ಅಕೇಶನ್ಸು ಸಿಗಬೇಕು ಅಂದರೆ ಹೇಳ್ಬಿಟ್ಟು ಅವ್ರ ಹತ್ರ ತರಿಸ್ಕೊಂಡು ಮಾಡಬೇಕು. ಯಾಕೆಂದರೆ ಅವಾಗವಾಗ ಕೇಳ್ತಾನೆ ಇರ್ತಾರೆ ಕಾರ್ನ್ ಬೇಯಿಸ್ಕೊಡೋದು ಒಳ್ಳೆಯದು ಅಂತ ಹೇಳ್ಬಿಟ್ಟು ಅಂತ. ಸೊ ಅದಕ್ಕೋಸ್ಕರ ಹುಡುಕಿ 1-2 ಕಾರ್ನ್ ಸಿಕ್ತು, ತೊಗೊಂಡು ಬಂದಿದ್ದೆ. ಸೊ ಕಾರ್ನ್ ತಂದ ತಕ್ಷಣವೇ ನನ್ನ ಮಗಳು ಫಸ್ಟ್ ಪಲಾವ್ ಮಾಡಮ್ಮ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ಳಿ ಪಲಾವ್ಗೆ ಅಂತ ಹೇಳಿದ್ರು. ಸೊ ಇವಾಗ ಪಲಾವ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಪಲಾವ್ಗೆ ಈಗ ನಾವು ಆಯಿಲ್ ನಾವು ಎಷ್ಟು ಹಾಕ್ಕೊಳ್ತೀವೋ ಅದಕ್ಕಿಂತ ಸ್ವಲ್ಪ ಅದಕ್ಕೆ ನಾವು ತುಪ್ಪ ಆ್ಯಡ್ ಮಾಡಿದ್ರೆ ಸ್ವಲ್ಪ ಪಲಾವ್ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ತುಪ್ಪ ಟೇಸ್ಟ್ಗೆ ಇರಲಿ ಅಂತೇಳ್ಬಿಟ್ಟು 1.5 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ ಆಪ್ಷನಲ್ಲು, ಇಷ್ಟರ ಹಾಕ್ಕೊಳ್ಬೋದು. ನಮಗೆ ಬೇಸಿಕಲಿ ಇಷ್ಟ, ನಾವು ಹಾಕ್ಕೊಳ್ತೀವಿ. 1-2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇವಾಗ ಕಾರ್ನು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಹೊತ್ತಿಗೆ ನಾನು ಇವಾಗ ನೆಕ್ಸ್ಟ್ ಕಾರ್ನ ಆ್ಯಡ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಕಾರ್ನು ಒಂದು ಸ್ವಲ್ಪ ಆಯಿಲಲ್ಲಿ ಹಾಕ್ಕೊಂಡಿದ್ದ ತಕ್ಷಣ ಅದು ಸ್ವಲ್ಪ ಊದ್ಕೊಂಡ್ಬಿಡುತ್ತೆ, ಅದು ಸ್ವಲ್ಪ ಫ್ರೈ ಮಾಡ್ದಂಗೆ ಆಗಿಬಿಡುತ್ತೆ. ಸೊ ಅದಕ್ಕೇನು ಜಾಸ್ತಿ ಟೈಮು ಕಾಯೋಷ್ಟು ಏನಿಲ್ಲ. ಇದಕ್ಕೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರಬೇಕು ಅಂದರೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊಳ್ಬೋದು. ಕ್ಯಾಪ್ಸಿಕಮ್ ಸದ್ಯದಕ್ಕೆ ನಮ್ಮ ಹತ್ರ ಇರಲಿಲ್ಲ, ಸೊ ಅದಕ್ಕೆ ಇವಾಗ ಮೆಂತ್ಯ ಹಾಕ್ಕೊಂಡಿದ್ದೀನಿ, ಮೆಂತ್ಯ ಸೊಪ್ಪು. ಬೇಕಿದ್ದಲ್ಲಿ ಕಸ್ತೂರಿ ಮೇಥಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಹಸಿದು ಹಾಕ್ಕೊಳ್ಳೋದ್ರಿಂದ ಕಸ್ತೂರಿ ಮೇಥಿ ಆ್ಯಡ್ ಮಾಡಿಲ್ಲ. ಇನ್ನು ರುಬ್ಬಿದ ಮಸಾಲ ಏನು ಹಾಕ್ಕೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ಪುದೀನೂ ಕೂಡ ಆ್ಯಡ್ ಮಾಡಿದ್ದೀನಿ. ಗ್ರೀನ್ ಕಲರ್ ಜಾಸ್ತಿ ಬರಲಿ ಅಂತೇಳ್ಬಿಟ್ಟು ರುಬ್ಬಿದ್ದಕ್ಕೆ. ನಾರ್ಮಲಾಗಿ ರುಬ್ಬೋದಕ್ಕೆ ಎಲ್ಲರೂ ಏನು ಹಾಕ್ತಾರೋ ಅದನ್ನೇ ಹಾಕ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಸ್ವಲ್ಪ ಆಯಿಲಲ್ಲಿ ನೀಟಾಗಿ ಈರುಳ್ಳಿ ಜೊತೆ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಬಿರಿಯಾನಿ ರೈಸ್ನ ಯೂಸ್ ಮಾಡ್ತಿದ್ದೀನಿ. ಬೇಕಿದೆ ಬಾಸುಮತಿ ರೈಸ್ ಕೂಡ ಯೂಸ್ ಮಾಡ್ಬೋದು. ನಮ್ಮ ಮನೆಗೆ ಇಲ್ಲಿ ಪಲಾವ್ ಅಂದರೆ ಮಕ್ಕಳು ಸ್ವಲ್ಪ ಆವಾಗವಾಗ ಜಾಸ್ತಿ ಕೇಳ್ತಾ ಇರೋದ್ರಿಂದ 1/4 ಪಾವ್ ಅಷ್ಟು ಮಾತ್ರ ಮಾಡಿದ್ದೀನಿ. ನಾರ್ಮಲಾಗಿ 1 ಪಾವ್ ಅಷ್ಟೇ ಮಾಡೋದು, ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಇವತ್ತು ಅಂತಲೇ ಹೇಳ್ಬೋದು. ಸ್ವಲ್ಪ ಹಾಲಿಡೇಸ್ ಇರೋದ್ರಿಂದ ಮಕ್ಕಳು ಅವಾಗವಾಗ ಕೇಳ್ತಾ ಇರ್ತಾರೆ ಅಂತ. ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟನ್ನೆಲ್ಲ ಆ್ಯಡ್ ಆನ್ ಮಾಡ್ಕೊಂಡಿದ್ದೀನಿ. 1.5 ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಇವಾಗೆಲ್ಲ ಸ್ವಲ್ಪ ಅದು ಮಸಾಲೆ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಆಯಿಲೆಲ್ಲ ಬಿಟ್ಕೊಳ್ಳೋ ಶುರುವಾಗೋ ಅಷ್ಟು ಮಟ್ಟಿಗೆ ವೆಯ್ಟ್ ಮಾಡಿ. ಆಪ್ಷನಲ್ಲು ನನಗೆ ಸ್ವಲ್ಪ ಆಲೂಗಡ್ಡೆ ಮಕ್ಕಳು ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಇದನ್ನ ಆಲೂಗಡ್ಡೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಟೊಮೊಟೊ ಇಲ್ಲಿ 1-2 ಟೊಮೊಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಟೊಮೊಟೊ ಬೇಯಲ್ಲ ಅಂತ ಅಂದ್ಕೊಂಡವರು ಈರುಳ್ಳಿ ಜೊತೆನೇ ಆ್ಯಡ್ ಆನ್ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಆಮೇಲೆ ಆ್ಯಡ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಆಲ್ರೆಡಿ ನಾನು ಬಿರಿಯಾನಿ ರೈಸ್ನ ತೊಳೆದಿಟ್ಕೊಂಡಿರೋದನ್ನ ಇವಾಗ ಅಳತೆ ಮಾಡಿಕೊಂಡು, ಅಳತೆ ಗೊತ್ತಾಗಿಲ್ಲ ಅಂದರೆ ನಾವು ಒಂದು ಬೌಲ್ಗೆ ಎಷ್ಟು ರೈಸ್ ಬೇಕು ಅಷ್ಟನ್ನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನೀರು ಅಳತೆ ಹಾಕ್ಕೊಂಡ್ಬಿಟ್ರೆ ಸಾಕಾಗುತ್ತೆ, ಕರೆಕ್ಟಾಗಿ ಮೆಜರ್ಮೆಂಟ್ ಸಿಗುತ್ತೆ. ಲೋಟದಲ್ಲಿ ಹಾಕ್ಕೊಂಡ್ರೆ ಲೋಟದಲ್ಲಿ ಅಳತೆ ತೊಗೊಳ್ಬೋದು, ಇಲ್ಲ ಬೌಲಲ್ಲಿ ಅಳತೆ ತೊಗೊಂಡ್ರೆ ಬೌಲಲ್ಲಿ ಅಳತೆ ಹಾಕ್ಕೊಂಡು ನೀರನ್ನ ನಾವು ಮೆಜರ್ಮೆಂಟ್ ತೊಗೊಂಡು ಹಾಕ್ಕೊಳ್ಬೋದು. ಸೊ ಇವಾಗ ಸ್ವಲ್ಪ ಎಲ್ಲ ಅಕ್ಕಿ ಜೊತೆ ಮಸಾಲೆ ಎಲ್ಲ ಹೊಂದ್ಕೊಳ್ಳೋವರೆಗೂ ಒಂದು 2 ಮಿನಿಟ್ಸ್ ಅಷ್ಟೇ. ತುಂಬ ಜಾಸ್ತಿ ಏನಾರ ನಾವು ಅದರಲ್ಲೇ ಬಿಟ್ಟರೆ ಏನಾಗುತ್ತೆ, ಅಕ್ಕಿ ಎಲ್ಲ ಒಡ್ಕೊಂಬಿಡುತ್ತೆ. ಸ್ವಲ್ಪ ರೈಸ್ ಅಕ್ಕಿ ಒಡೋಡೋಕ್ಲ ಥರ ಆಗಿಬಿಡುತ್ತೆ, ಉದ್ದದ ಥರ ರೈಸ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ 1-2 ಮಿನಿಟ್ಸ್ ಅಷ್ಟೇ ಹಿಂಗೆ ಹುರ್ಕೊಂಡ್ಬಿಟ್ಟು, ನಮಗೆ ಟೈಮ್ ಇದ್ದವರು ನಾರ್ಮಲ್ ವಾಟರ್ನ ಹಾಕ್ಕೊಳ್ಬೋದು. ಸ್ವಲ್ಪ ಬೇಗ ಹಾಕಬೇಕು ತಿಂಡಿ ಅನ್ನೋರು ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡ್ಕೊಳ್ಬೋದು, ಅದು ಅವ್ರ ಆಪ್ಷನಲ್ಲು. ನಾನು ತಣ್ಣೀರನ್ನ ಆ್ಯಡ್ ಆನ್ ಮಾಡಿಕೊಂಡು ರುಚಿಯೆಲ್ಲ ನೋಡಿಕೊಂಡು ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಂಡಿದ್ದೆ ಹಸಿಮೆಣ್ಸಿನ್ಕಾಯಿ, ಅದಕ್ಕೋಸ್ಕರ 1 ಸ್ಪೂನಷ್ಟು ಇಲ್ಲಿ ಸ್ವಲ್ಪ ಖಾರದ ಪುಡಿನ ಆ್ಯಡ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಹೇಳಿದ್ನಲ್ವ, ಗ್ರೀನ್ ಕಲರ್ ಪಲಾವ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ, ಮಧ್ಯದಲ್ಲಿ ಏನಾರ ಒಂದು ಆ್ಯಡ್ ಆನ್ ಮಾಡಿಬಿಡ್ತೀನಿ, ಗ್ರೀನ್ ಬರುತ್ತೋ ಇಲ್ವೋ ಅಂತ ಅನ್ಕೋತಾ ಇರ್ತೀನಿ. ಕಾನ್ಷಿಯಸ್ ಆಗಿ ಅಂದ್ಕೊಂಡಿದ್ರು ಒಂದು ಮಿಸ್ಟೇಕ್ ಮಾಡೇ ಬಿಟ್ಟಿರ್ತೀನಿ. ಸೊ ಎಲ್ಲ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ 2 ವಿಷಿಲ್ ಹಾಕಿಸ್ಕೊಳ್ಬೋದು, ಬೇಗ ಇಳಿಸ್ಬೇಕು ಅಂದವರು. ಇಲ್ಲ 1 ವಿಷಿಲ್ ಹಾಕಿ ಕೂಡ ಹಾಗೆ ಬಿಟ್ಟರು ಕೂಡ ಬಿಸಿಲಲ್ಲೇ ರೈಸ್ ಎಲ್ಲ ನೀಟಾಗಿ ಅದಕ್ಕೆ ಹೊಂದ್ಕೊಂಡು ನೀಟಾಗಿ ಸ್ಟೀಮ್ ಆಗುತ್ತೆ ರೈಸು ಕೂಡ. ನಮಗೆ ಟೈಮ್ ಇಲ್ಲ ಅಂದವರು 1-3 ವಿಷಿಲ್ ಹಾಕ್ಸ್ಕೊಂಡು ಎತ್ಕೊಡ್ಬೋದು. ಸೊ ಇವಾಗ ನಮ್ಮದು ಕಾರ್ನ್ ಪಲಾವ್ ರೆಡಿಯಾಗಿದೆ, ಕಾರ್ನ್ ಮೇಥಿ ಪಲಾವ್ ರೆಡಿ ಮಾಡಿದ್ದೀವಿ. ಸೊ ಫೈನಲಿ ನಮ್ಮ ಪಲಾವ್ ಈ ಥರ ಬಂದಿದೆ. ಸೊ ಪಲಾವಲ್ಲಿ ನೋಡ್ತಾ ಹಾಗೆ ಎಲ್ಲ ಕಾರ್ನೆಲ್ಲ ಬಂದು ಮೇಲೆ ಕೂತಿರುತ್ತೆ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ ಸೊ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ನಮ್ಮೂರಲ್ಲಿ ಊರಬ್ಬ ಇದೆ, ಬಟ್ ನಮಗೂ ಅಲ್ಲಿಗೂ ತುಂಬ ಡಿಸ್ಟೆನ್ಸ್ ಜಾಸ್ತಿ ಇದೆ. ಹಬ್ಬದ ಕಳೆವೇನು ಅಷ್ಟು ಕಾಣ್ತಾ ಇಲ್ಲ. ಸೊ ಆದರೂ ಮಕ್ಳಿಗೋಸ್ಕರ ಈವ್ನಿಂಗ್ ಒಂದು ರೌಂಡ್ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ, ಮನೆಯವರು ಎಲ್ಲರೂ ಸೇರಿಕೊಂಡು.
ಇದು ಸ್ಟ್ರಾಬೆರಿ ಗಿಡ ನಮ್ಮ ತಂಗಿ ಮನೆಗೆ ಹೋಗಿದ್ವಲ್ಲ ಆವಾಗ ತೊಗೊಂಡು ಬಂದಿದ್ದು. ಸುಮಾರು ಡೇಸ್ ಆಯಿತು ಅಂತಲೇ ಹೇಳ್ಬೋದು. ಅದನ್ನು ಹಾಗೆ ಅವಳು ಒಂದು ಪ್ಲಾಸ್ಟಿಕ್ ಬಾಟ್ಲು ಬರುತ್ತಲ್ಲ ನೀರು ಕುಡಿಯೋ ಕಪ್ಪು, ಅದಕ್ಕೆ ಹಾಕ್ಕೊಟ್ಟಿದ್ರಿಂದ ಅದು ಸ್ವಲ್ಪ ದಿವಸ ಚೆನ್ನಾಗಿ ಅದರಲ್ಲೇ ಮಣ್ಣೆಲ್ಲ ಇದ್ದದ್ರಿಂದ ಚೆನ್ನಾಗಿ ಬರ್ತಾಯಿತ್ತು. ನಾನು ಸ್ವಲ್ಪ ಗಿಡಗಳ ಬಗ್ಗೆ ಅಷ್ಟು ಹಾಕೋಕ್ಕೆ ಅಷ್ಟು ಐಡಿಯಾ ಎಲ್ಲ ಗೊತ್ತಿಲ್ಲ ನನಗೆ. ಅಮ್ಮ ಬರ್ತಾರೆ ಹಾಕ್ಕೊಡ್ತಾರೆ ಅಂತ ತುಂಬ ವೆಯ್ಟ್ ಮಾಡಿದೆ, ಅಮ್ಮ ಬರಲಿಲ್ಲ. ಇಲ್ಲಿ ನಮ್ಮನೆ ಪಕ್ಕದವರು ಅವರು ಸ್ವಲ್ಪ ಚಿಕ್ಕಮಂಗ್ಳೂರು ಸೈಡವರು, ಅವ್ರಿಗೆ ಗಿಡಗಳ ಬಗ್ಗೆ ಎಲ್ಲ ಹಾಕೋದೆಲ್ಲ ಅಷ್ಟು ಚೆನ್ನಾಗಿ ಗೊತ್ತಿತ್ತು. ಅವ್ರ ಹತ್ರನೇ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಸೊ ಫೈನಲಿ ಆಫ್ಟರ್ 15 ಡೇಸ್ ಆದಮೇಲೆ ಗಿಡಕ್ಕೆ ನಾವು ಏನೋ ಸ್ವಲ್ಪ ಪಾಟಲ್ಲಿ ಹಾಕೋದಕ್ಕೆ ರೆಡಿ ಮಾಡ್ಕೊಂಡ್ವಿ. ಇದು ಬಂದ್ಬಿಟ್ಟು ಸನ್ನಿಧಿಗಂತೂ ಫೇವ್ರೆಟ್ ಸ್ಟ್ರಾಬೆರಿ, ಎಲ್ಲಿ ನೋಡಿದ್ರು ಸ್ಟ್ರಾಬೆರಿ ಕೇಳ್ತಾನೇ ಇರ್ತಾಳೆ. ಸೊ ಅಟ್ಲೀಸ್ಟ್ ಅಕೇಶನ್ ನಾವೊಂದು ಗಿಡ ತಂದು ಹಾಕಿದ್ರೆ ಸ್ವಲ್ಪ ಅದನ್ನು ಆರೈಕೆ ಚೆನ್ನಾಗಿ ಮಾಡಿದ್ರೆ ಅಟ್ಲೀಸ್ಟ್ ಯಾವಾಗಾರ ಒಂದೊಂದು ಬಿಟ್ಟರೆ ನೋಡ್ಕೊಂಡು ಸಮಾಧಾನನಾರ ಆಗ್ತಾಳೆ ಅಂತ ಹೇಳ್ಬಿಟ್ಟು ಫೋರ್ಸಿವ್ಲಿ ಆ ತಂಗಿ ಮನೆಯಿಂದ ಇದನ್ನೊಂದು ಗಿಡ ತೊಗೊಂಡು ಬಂದಿದ್ದೀವಿ. ಅವ್ರ ಮನೇಲಿ ಆಲ್ರೆಡಿ ಸ್ಟ್ರಾಬೆರಿ ಎಲ್ಲ ಬಿಟ್ಟಿತ್ತು, ಬಟ್ ಅದನ್ನು ವೀಡಿಯೋ ಮಾಡ್ಕೊಳ್ಳೋದು ನಾನು ಅಷ್ಟು ಗಮನ ಕೊಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ಮಾಡಿ ಮೇಲೆ ಇದ್ದರಿಂದ ನಾವು ಅಷ್ಟು ಮಾಡಿ ಮೇಲೆ ಹೋಗಲೇ ಇಲ್ಲ, ನಮಗೆ ಜಾಸ್ತಿ ಟೈಮ್ ಸಿಕ್ಕಲೇ ಇಲ್ಲ ಅಲ್ಲಿರೋದಕ್ಕೆ ಅಲ್ವಾ. ಸೊ ಅದಕ್ಕೋಸ್ಕರ ಅದ್ರ ವೀಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ. ಸೊ ಫೈನಲಿ ಇವಾಗ ಸ್ಟ್ರಾಬೆರಿ ಗಿಡ ಈ ಥರ ಆಗಿದೆ. ಇದು ಗ್ರೋತ್ ಆದಮೇಲೆ ಯಾವ ರೀತಿ ಆಗುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋಗಳು ನಿಮಗೆ ತೋರಿಸ್ತಾ ಹೋಗ್ತೀವಿ. ಸೊ ಇದಾದಮೇಲೆ ಅವರೆಲ್ಲ ನೆಟ್ಕೊಟ್ರು. ಗಿಡ ಚೆನ್ನಾಗಿ ಬರಬೇಕಂದ್ರೆ ಆದಷ್ಟು ನಾವು ಗಿಡಗಳು ಹಾಕಬೇಕಾದ್ರೆ ಬಗ್ಗಿ ಹಾಕಬೇಕಂತೆ. ಬಟ್ ನಮ್ಮ ಮನೆ ಪಕ್ಕದ ಆಂಟಿ ಅವ್ರು ಹೇಳಿದ್ದು ಕುತ್ಕೊಂಡು ಯಾವತ್ತೂ ಗಿಡಗಳನ್ನ ಹಾಕಬಾರ್ದು ಅಂತ ಹೇಳಿದ್ರು. ಫೈನಲಿ ಗಿಡ ಎಲ್ಲ ನೆಟ್ಟಿವಿ. ಮತ್ತು ಇನ್ನು ಈವ್ನಿಂಗು ನಾನು ಪ್ರೋಗ್ರಾಮ್ ಇದೆ ಅಂದರೆ ಇಲ್ಲಿ ನಮ್ಮೂರಲ್ಲಿ ಜಾತ್ರಾ ಮಹೋತ್ಸವ ಮಾಡ್ತಾರಲ್ಲ ಪ್ರತಿಯೊಂದು ಊರಲ್ಲೂ. ಸೊ ಈವ್ನಿಂಗು ಪಕ್ಕ ಮನೆಯವ್ರ ಜೊತೆ ಒಂದು ವಿಸಿಟ್ ಹೋಗೋಣ, ಮಕ್ಕಳೆಲ್ಲ ಹೋಗೋಣ ಅಂತಿದ್ರು ಅಂದ್ಬಿಟ್ಟು ಬಂದಿದ್ದೀವಿ. ಇವಾಗ ಸುಮಾರು ಒಂದು 7:30ಗೆ ಬಂದಿದ್ದೀವಿ. ತುಂಬ ಜನ ಅಂದರೆ ಜನ, ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ. ಹೇಗಪ್ಪ ಅನ್ನೋದು ಸ್ವಲ್ಪ ಭಯನೇ ಇತ್ತು, ಬಟ್ ಜೊತೇಲಿ ಇದ್ದರಿಂದ ಏನು ಅಷ್ಟು ಅನ್ನಿಸ್ಲಿಲ್ಲ. ಇದು ಬಂದು ನಾವಿವಾಗ ಓಣಮ್ಮ ಟೆಂಪಲ್ ಹತ್ರ ಬಂದಿದ್ದೀವಿ. ಇಲ್ಲಿ ಸುಮಾರು ಅವಾಗವಾಗ ಇಲ್ಲಿ ಪೂಜೆ ಪ್ರೋಗ್ರಾಮ್ಗಳೆಲ್ಲ ನಡೀತಾನೆ ಇರ್ತದೆ, ಬಟ್ ನಾನು ಯಾವತ್ತೂ ಬಂದೇ ಇರಲಿಲ್ಲ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಓಣಮ್ಮ ದೇವರಿಗೆ. ಮತ್ತು ಇಲ್ಲಿ ಮುತ್ಯಾಲಮ್ಮ ಟೆಂಪಲ್ ಇದೆ. ಇಲ್ಲಿ ಪದ್ಧತಿ ಪ್ರಕಾರ ಏನೇನಿದೆ ಎಲ್ಲ ಅವರು ಆಲ್ರೆಡಿ ಎಲ್ಲ ಪೂಜೆ ಪ್ರೋಗ್ರಾಮ್ ಎಲ್ಲ ಮಾಡಿದರು. ನಾವು ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಹಾಗೆ ವಿಡಿಯೋ ಮಾಡ್ಕೊಳ್ಬೋದಾ ಅಂತ ಅವ್ರನ್ನ ಕೇಳಿದೆ. ಸೊ ಮಾಡ್ಕೊಳ್ಳಿ ಅಂತ ಹೇಳಿದರು. ಓಣಮ್ಮ ತಾಯಿಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಅಷ್ಟರಲ್ಲಿ ಅಲ್ಲೇ ಮಕ್ಕಳೆಲ್ಲ ಆಚೆ ಹೋಗ್ಬಿಟ್ರು. ನಾನೇ ಹಾಗೆ ಒಂದು ಸೆಲ್ಫಿ ವಿಡಿಯೋ ಮಾಡಿಕೊಂಡು ಸೊ ಇವಾಗ ನೆಕ್ಸ್ಟು ನಾವು ಸುಮಾರು ಒಂದು ಫರ್ಲಾಂಗ್ ಅಂದರೆ 1 ಕಿಲೋಮೀಟ್ರ್ ಇದೆ ಅನಿಸುತ್ತೆ ಈ ದೇವಸ್ಥಾನದಿಂದನೂ ಮುತ್ಯಾಲಮ್ಮ ಟೆಂಪಲ್ವರೆಗೂ. ಸೊ ಅಲ್ಲಿವರೆಗೂ ಮಕ್ಕಳನ್ನೆಲ್ಲ ಕರ್ಕೊಂಡು ಆ ಜನಗಳ ಮಧ್ಯೆ ಎಲ್ಲ ಹೋಗಬೇಕು. ಅಷ್ಟರ ಆಲ್ರೆಡಿ ಎಲ್ಲ ಪಲ್ಲಕ್ಕಿಗಳು ರೆಡಿಯಾಗಿದ್ವು. ಬಟ್ ನೈಟು ಕರಗ ಇರುತ್ತೆ, ಪಲ್ಲಕ್ಕಿಗಳೆಲ್ಲ ಇರುತ್ತೆ. ಬಟ್ ನೈಟು ನಮ್ಮ ಮನೆಯವ್ರಿಗೆ ಡ್ಯೂಟಿ ಇರೋದ್ರಿಂದ ನೈಟು ಬರೋಕ್ಕಾಗಲ್ಲ ಅಂತ ಅಂದ್ಕೊಂಡು ಸೊ ಎಷ್ಟಾಗುತ್ತೋ ಅಷ್ಟು ಅಟ್ಲೀಸ್ಟ್ ಮಕ್ಕಳು ಸಮಾಧಾನಕ್ಕೋಸ್ಕರ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಮುಂಚೆ ಎಲ್ಲ ಜಾತ್ರೆಗಳಂದರೆ ದೇವ್ರ ಉತ್ಸವಗಳಿರ್ತಿತ್ತು, ಕರಗಗಳಿರ್ತಿತ್ತು. ಇವಾಗ ಏನು ಆ್ಯಡ್ ಆನ್ ಆಗಿದೆ ಅಂದರೆ ಮಕ್ಳಿಗೆ ಬೇಕಾಗಿರೋ ಐಟಮ್ಸ್ಗಳು ಜಾಸ್ತಿ ಇರ್ತಿತ್ತು. ಎಲ್ಲಿ ನೋಡಿದ್ರು ಆಟ ಸಾಮಾನಾಗಿರ್ಬೋದು, ಬಲೂನ್ಸ್ಗಳಾಗಿರ್ಬೋದು, ಪ್ರತಿಯೊಂದು ಮಕ್ಕಳ ಆಟಿಕೆಗಳೇ ಜಾಸ್ತಿ ಇತ್ತು. ಬಟ್ ಇವಾಗ ಏನಾಗಿದೆ ಅಂದರೆ ಒಂಥರ ವುಮೆನ್ ಓರಿಯೆಂಟೆಡ್ ಆಗಿಬಿಟ್ಟಿದೆ. ಎಲ್ಲ ಹೆಣ್ಮಕ್ಳಿಗೆ ಏನು ಇಷ್ಟ ಇರುತ್ತೋ ಅದನ್ನೇ ಉದ್ದಕ್ಕೂ ಈ ಜಾತ್ರೆಗಳಲ್ಲಿ ಹಾಕಿರ್ತಾರೆ. ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ ಅನಿಸುತ್ತೆ, ಹೆಣ್ಮಕ್ಳು ಜಾಸ್ತಿ ಪರ್ಚೇಸಿಂಗ್ ಮಾಡ್ತಾರೆ, ಯಾವ ಐಟಮ್ಗಳು ಹಾಕಿದ್ರೆ ಸೇಲ್ಸ್ ಜಾಸ್ತಿ ಆಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ. ಇನ್ನು ಮಕ್ಳುಗಳು ಕರ್ಕೊಂಡು ಹೋದರೆ ಇವಾಗಂತೂ ಬರೀ ಜ್ಯುವೆಲ್ರಿಗಳು, ಬಟ್ಟೆಗಳು, ಸ್ಲಿಪ್ಪರ್ಗಳು, ಇಂಥ ಹೊಸ ಹೊಸ ಐಟಮ್ಸ್ಗಳು ಕಣ್ಣಿಗೆ ಕಾಣೋ ಥರ ಸಿಕ್ಬಿಡುತ್ತೆ. ಇವಾಗಂತೂ ಎಷ್ಟು ಜ್ಯುವೆಲ್ರಿ ತಗೊಟ್ರು ಇನ್ನೊಂದು ಹೊಸದು ನೋಡಿದ್ರೆ ಇನ್ನೊಂದು ಬೇಕು ಅಂತ ಅನ್ನೋ ಫೀಲ್ ಮಾಡ್ತಾ ಇರ್ತಾರೆ. ಇವಾಗ ನಾವು ಇದೇ ಥರ ಜ್ಯುವೆಲ್ರಿಗಳು ಇವಾಗ ಮಾಲ್ಗಳೆಲ್ಲ ಹೋದರೆ ನಾನೇ ಆಲ್ಮೋಸ್ಟು, ನೀವು ನಂಬ್ತಿರೋ ಇಲ್ವೋ, 750 ಕೊಟ್ಟು ನಾನು ಅವಳಿಗೆ 2 ಪೆಂಡೆಂಟ್ ಇರೋ ಸರ ತಗೊಟ್ಟಿದ್ದೀನಿ. ಬಟ್ ಅದೇ ಸೇಮ್ ಸರ ಇಲ್ಲಿ 350 ರುಪೀಸಿಗೆ ಮಾರ್ತಿದ್ದಾರೆ. ಸೊ ಎಷ್ಟು ಡಿಫ್ರೆನ್ಸ್ ಇರುತ್ತಲ್ವ ನಾವು ಮಾಲಲ್ಲಿ ತೊಗೊಳೋದಕ್ಕೂ ಒಂದು ರೋಡ್ ಸೈಡಲ್ಲಿ ಒಂದು ಶಾಪರು ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತಲ್ವ. ಸೊ ನಾವು ಬರೀ ಇವಾಗ ಒಂಥರ ಟ್ಯಾಕ್ಸ್ ಎಕ್ಸ್ಟ್ರಾ ಕಟ್ದಂಗೆ ಆಯಿತು, ಒಂದು 300 ರುಪೀಸ್ ಅಂತಲೇ ಹೇಳ್ಬೋದಲ್ವ. ಸೊ ಅಲ್ಲೊಂದು ಚೈನ್ ಇಷ್ಟ ಆಯಿತು ಅಂತ ಅಂದ್ಲು ಖುಷಿ. ಸೊ ಅವಳಿಗೆ ಒಂದು ಫಿಶ್ ಥರ ಡಿಸೈನ್ ಇತ್ತು, ಚೆನ್ನಾಗಿತ್ತು. ಸೊ ಇನ್ನು ಅವಳು ತಗೊಟ್ಮೇಲೆ ಖುಷಿನೂ ಏನಾರ
ಸನ್ನಿಧಿನ ಏನಾರ ಕೇಳ್ತಾಳೆ. ಸೊ ಅವಳಿಗೇನು ಇಷ್ಟನೋ ಒಂದು ಸರ ತಗೊಟ್ಟೆ, ಮತ್ತು ಒಂದು ಆ್ಯಂಕ್ಲೆಟ್ ಎಲ್ಲ ತುಂಬ ಚೆನ್ನಾಗಿತ್ತು, ವೆರೈಟಿ ಆಗಿತ್ತು. ಇನ್ನಿಲ್ಲೇ ಸುಮಾರು ಹೊತ್ತು ನಿಂತ್ಕೊಂಡ್ರೆ ಮುಂದಕ್ಕೆ ಇನ್ನು ದೇವಸ್ಥಾನಕ್ಕೆಲ್ಲ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ಅವಳು ಯಾವ್ದು ಕೇಳ್ತಾಳೋ ಅದನ್ನೆಲ್ಲ ನೋಡಿಕೊಂಡು, ಬ್ರೇಸ್ಲೆಟ್ರು ಅಷ್ಟೇ ತುಂಬ ರಿಂಗ್ ಟೈಪಲ್ಲಿರೋವಂಥವು, ಬ್ಯಾಂಗಲ್ ಟೈಪಲ್ಲಿರೋವಂಥವೆಲ್ಲ ತುಂಬ ಯೂನಿಕ್ ಪ್ಯಾಟರ್ನಲ್ಲಿತ್ತು, ತುಂಬ ಚೆನ್ನಾಗಿತ್ತು. ಬರೀ ಇದೇ ಒಂದೊಂದು ಪೀಸು ನಾನು M5 ಮಾಲಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ, ನೋಡಿದರೆ ಅದೆಲ್ಲ ಆಲ್ಮೋಸ್ಟು ಅರೌಂಡ್ ಎಲ್ಲ ಕಾಸ್ಟು 700-750 ರೇಂಜಲ್ಲೇ ಇದೆ. ಯಾವುದು 300 400 ಆ ಥರ ರೇಂಜಲ್ಲಿ ಇಲ್ಲವೇ ಇಲ್ಲ. ಇದೇ ಸೇಮ್ ಸರ ಆ M5 ಮಾಲಲ್ಲೂ ಅಷ್ಟೇ 750 ರೇಂಜಲ್ಲೇ ಸಿಗುತ್ತೆ. ಇದು ಆಲ್ಮೋಸ್ಟ್ 350 ವರ್ತ್ ಅನ್ನಿಸ್ತು. ಸೊ ಓಕೆ ಇರಲಿ ಅಂತ ಹೇಳ್ಬಿಟ್ಟು, ವರ್ತ್ ಅಲ್ವಾ ಅಂತೇಳ್ಬಿಟ್ಟು ಸೊ ಅಂತ ತಗೊಟ್ಟೆ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಮೂವ್ ಆನ್ ಆದ್ವಿ. ನಾನು ಆಲ್ಮೋಸ್ಟ್ ಇವಾಗಂತೂ ಈ ಥರ ಅಚ್ಚುಗಳದೆಲ್ಲ ತುಂಬ ಇಟ್ಕೊಂಡಿದ್ರಿಂದ ನಾನು ಅದೇನಷ್ಟು ತೊಗೊಳಕ್ಕೆ ಹೋಗಿಲ್ಲ. ಇನ್ನು ಬಳೆಗಳು ತೊಡಿಸ್ಕೊಳ್ಳೋರು, ತುಂಬ ಗಟ್ಟಿ ಬಳೆಗಳು ಬರುತ್ತಲ್ಲ ಆ ಥರ ಟೈಪೆಲ್ಲ ಬಳೆಗಳಿತ್ತು. ಸೊ ಅದನ್ನೆಲ್ಲ ಹಾಗೆ ಒಂದು ಕ್ಯಾಪ್ಚರ್ ಮಾಡಿಕೊಂಡು, ಇಲ್ಲೂ ಅಷ್ಟೇ ತುಂಬ ಬ್ಯಾಂಗಲ್ ಟೈಪಲ್ಲಿರುವಂಥ ಬ್ರಾಸ್ಲೆಟ್ಗಳು ಎಲ್ಲ ಅವೈಲೇಬಲ್ ಇತ್ತು. ಮಕ್ಳುಗಳಿಗೆ ಹಾಗೆ ಒಂದು ವಿಂಡೋ ಶಾಪಿಂಗ್ ಅಂತಲೇ ಹೇಳ್ಬೋದು. ತುಂಬ ಇಷ್ಟ ಆಗಿದ್ದು ತೊಗೊಂಡಿದ್ದು ಉಂಟು, ಒಂದೊಂದು ಇಷ್ಟ ಆಗಿದ್ದು ತೊಗೊಂಡ್ರು. ಸೊ ಇದಾದಮೇಲೆ ಮುತ್ಯಾಲಮ್ಮ ಟೆಂಪಲ್ಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಜನಸಾಗರ ಎಷ್ಟೊಂದಿದೆ. ಇಷ್ಟು ಜನಗಳ ಮಧ್ಯೆ ಹೇಗಪ್ಪ ಹೋಗೋದು ಅಂತ ಯೋಚನೆ ಮಾಡಿಕೊಂಡು ಮೂವ್ ಆನ್ ಆಗ್ತಾ ಇದ್ದೀವಿ. ಅಷ್ಟರಲ್ಲಿ ಆಲ್ರೆಡಿ ಈ ಕರಗ ಬರುತ್ತಲ್ವ, ಅದು ಹೊಂಡಿಸ್ಕೊಳ್ಳೋಕ್ಕೆ ಅಂತ ಅಲ್ಲಿಂದ ಬರ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಸುಮಾರು ಇವಾಗ ಒಂದು 8 o'clock ಆಗಿದೆ, 8:30. ನಾನು ಆಲ್ರೆಡಿ ಆವಾಗಲೇ ಹೇಳಿದಾಗೆ ಒಂದೊಂದು ಊರಲ್ಲೂ ಒಂದೊಂದು ರೀತಿ ಪದ್ಧತಿಗಳೇ ಇರುತ್ತಲ್ವ. ಸೊ ಈ ಊರಿನಲ್ಲಿ ಅಣ್ಣಮ್ಮ ತಾಯಿ ಎಲ್ಲ ಏನು ಕರೆಸಲ್ಲ. ಇಲ್ಲೇ ಮುತ್ಯಾಲಮ್ಮ ಟೆಂಪಲ್ ಇದೆ, ಓಣಮ್ಮ ದೇವರು ಇರೋದ್ರಿಂದ ಅಲ್ಲಿ ಪದ್ಧತಿಯಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ, ಆಚರಣೆ ಮಾಡ್ತಿದ್ದಾರೆ ಅದನ್ನೆಲ್ಲ ಮಾಡಿದರು. ಸೊ ನಮ್ಗೆ ಹೋಗಿ ಒಂದು ಕಣ್ ತುಂಬಿಸ್ಕೊಂಡ್ವಿ. ಹಾಗೆ ದೇವರ ಆಶೀರ್ವಾದ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಒಳಗಡೆ ಎಲ್ಲ ಹೋಗಿ ತುಂಬ ಜನ ಇದ್ದರು ಅಂತಲೇ ಹೇಳ್ಬೋದು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಹ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀನಿ. ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಹೂಗಳದಾಗಿರ್ಬೋದು, ಮತ್ತು ಈ ಕಾರ್ನ್ದು ಜೋಳ ಬರುತ್ತಲ್ಲ ಅದರಿಂದ ಹೂಗಳದೆಲ್ಲ ಮೇಲ್ಗಡೆ ಎಲ್ಲ ಪ್ಲಕ್ಕಿಂಗ್ದೆಲ್ಲ ಸಿಗಿಸಿ ಅಲಂಕಾರ ಮಾಡಿ, ದೇವ್ರ ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿತ್ತು. ಇದು ನಮ್ಮ ಓಲ್ಡ್ ಡೇ ನಾವೇನು ಮಾಡಿದ್ವಿ ಅನ್ನೋದ್ರ ವಿಡಿಯೋ ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನಮ್ಮ ಚಾನಲ್ನ ನೋಡ್ತಾರೆ ಹೆಚ್ಚು ಸಪೋರ್ಟ್ ಮಾಡ್ತೀರಿ. ಮುಂದೆ ಹೊಸ ವಿಡಿಯೋ ಜೊತೆ ಹೊಸ ಕಂಟೆಂಟ್ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು.